नमस्ते एवरीवन। आज हमने फिफ्थ स्टैंडर्ड को यही बताना चाहता हूँ कि 1 to 3rd लेसन तक आपको मैंने सभी ग्रामर और इसके बारे में रिवीजन करेंगे। आज रिवीजन करेंगे, ओके ना? यस, रिवीजन का मतलब होता है ಫಸ್ಟ್ ಕವಿತೆಯನ್ನು ತೆಗಿರಿ। ಕವಿತೆಯನ್ನು ತೆಗೆದಾಗ ಪೇಜ್ ನಂಬರ್ ನಾನು ಹೇಳ್ದಂಗೆ ತೆಗಿಬೇಕು। ಪೇಜ್ ನಂಬರ್ 6 ತೆಗಿರಿ। पेज नंबर 6 ತೆಗಿರಿ। पेज नंबर 6 में आप ಶಬ್ದಾರ್ಥ ಈ ಕಿತಾಬದಲ್ಲಿ ಇದೆ ನೋಡು, ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಈ ಶಬ್ದಾರ್ಥಗಳನ್ನು 3 ಲೆಸನ್ದ ಶಬ್ದಾರ್ಥಗಳನ್ನು ನೋಡ್ಕೋಬೇಕು। ಬುಕ್ಸ್ನಲ್ಲಿ ಇರ್ತಕ್ಕಂಥ ಶಬ್ದಾರ್ಥಗಳನ್ನೇ ಕೇಳ್ತೀನಿ। ಅನಂತರದಲ್ಲಿ ಸಮಾನಾರ್ಥಿ ಶಬ್ದ। ಈಗ ಸಮಾನಾರ್ಥಿ ಶಬ್ದ ಅಂದರೆ ಪರ್ಯಾಯವಾಚಿ ಶಬ್ದನೂ ಕೂಡ ಅಂತ ಅಂತಾರೆ। ಅಂದರೆ ಒಂದೇ ಶಬ್ದಕ್ಕೆ ನಾನಾರ್ಥಗಳು ಕೊಡುವುದು। एक शब्द को नानार्थ देना, नानार्थ शब्द देना, नानार्थಗಳು ಶಬ್ದಾರ್ಥಗಳು। ಈಗ ರಕ್ಷಕ, ಸಂತರಿ, ಪಹರೆದಾರ್, ನಿರ್ಮಲ, ಸ್ವಚ್ಛ। ನಿರ್ಮಲ ಅಂದರೆ ಸ್ವಚ್ಛ ಅಂತಾರೆ, ಶುದ್ಧನೂ ಅಂತಾರೆ। ಯಾವ ಸ್ವಚ್ಛ ಇರುತ್ತೆ, ಯಾವುದು ಶುದ್ಧವಾಗಿರುತ್ತೆ, ಎಲ್ಲವುಗಳಿಗೆ ಒಂದೇ ಶಬ್ದಗಳ ಅರ್ಥ ಕೊಡುವುದು। ನಿರ್ಮಲ ಅಂದ್ರೂ ಒಂದೇ, ಸ್ವಚ್ಛ ಅಂದ್ರೂ ಒಂದೇ, ಶುದ್ಧ ಅಂದ್ರೂ ಒಂದೇ। ಸಮಾನಾರ್ಥ ಶಬ್ದ ಅಂದರೆ ಒಂದೇ ಶಬ್ದಕ್ಕೆ ನಾನಾರ್ಥಗಳು, ಒಂದೇ ಥರದ ಅರ್ಥಗಳನ್ನು ಕೊಡುವಂಥ ಶಬ್ದ, ಅದಕ್ಕೆ ಸಮಾನಾರ್ಥ। ಈ ಗಂಗಾ ಅಂದರೆ ಸುರಸ್, ಸರಿತಾ, ಭಗೀರಥಿ ಅಂತ ಕರೀತಾರೆ। ಆಮೇಲೆ ಕೋಯಲ್ ಅಂದರೆ ಪಿಕ್, ಕೋಕಿಲ್। ಸರಿಯಾಗಿ ನೋಡ್ಕೋಬೇಕು। 2 ಮಾರ್ಕ್ಸಿಂದ ಕೇಳಿದ್ದೀನಿ ನಾನು, ಓಕೆ? ಶಬ್ದಾರ್ಥಗಳನ್ನು 2 ಮಾರ್ಕ್ಸಿಂದ ಕೇಳಿದ್ದೀನಿ। ಆಮೇಲೆ ಜಸ್ಟ್ ಏನಪ್ಪ ಅಂದರೆ ಇಲ್ಲಿ ಸಮಾನಾರ್ಥ ಶಬ್ದಗಳನ್ನು 2 ಮಾರ್ಕ್ಸಿಂದ ಕೇಳಿದ್ದೀನಿ। ಕೋಯಲ್, ಕೋಯಲ್ ಅಂದರೆ ಪಿಕ್। ಆಮೇಲೆ ಕೋಯಲ್, ಕೋಕಿಲ್ ಅಂದರೆ ಕೂ ಕೂ ಅಂತ ಇದು ಮಾಡ್ತಾರೆ, ಕಾಗಿಗಿಂತ ಅದ ಬೇರೆದೇ ಇರತ್ತೆ ನೋಡಿ। ಕೋಯಲ್ ಬೆಳಿಗ್ಗೆ ಕೂ ಕೂ ಹಂಗೆ ಮಾಡುತ್ತೆ ನೋಡು, ಅದೇ ಕೋಯಲ್। ಕೋಯಲ್ಗೆ ಮತ್ತೊಂದು ಏನು ಕರೀತಾರೆ ಅಂದರೆ ಪಿಕ್, ಕೋಕಿಲ್। ಪಿಕ್ ಮತ್ತು ಕೋಕಿಲ್ ಇವುಗಳನ್ನು ಸರಿಯಾಗಿ ನೋಡ್ಕೋಬೇಕು। ಮುರಳೀಧರ, ಕೃಷ್ಣ, ಶ್ಯಾಮ। ಕೃಷ್ಣ ಅಂದರೆ ಅಂದ್ರೂ ಒಂದೇ, ಮುರಳೀಧರ ಅಂದ್ರೂ ಒಂದೇ, ಶ್ಯಾಮ್ ಅಂದ್ರೂ ಒಂದೇ, ರಾಘವ। ರಾಘವ ನೋಡಿ ರಾಮ್, ರಘುವರ ಇವುಗಳನ್ನು ಹೇಳ್ತಾರೆ। ಅನಂತರದಲ್ಲಿ ಇಲ್ಲಿ ಮೌಖಿಕ ಪ್ರಶ್ನೆಗಳು। ಕವಿತಾ ಮೇ ಕಿಸ್ಕಾ ಗುಣಗಾನ ಕಿಯಾ ಹೈ? ಈ ಕವಿತೆಯಲ್ಲಿ ಯಾರ್ದು ಗುಣಗಾನವನ್ನು ಮಾಡಿದ್ದಾರೆ, ಯಾರು ಗುಣಗಾನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಭಾರತ ವರ್ಷ ಗುಣಗಾನ ಕಿಯಾ ಹೈ ಅಂತ ನೀವು ಬರಿಬೇಕು। ಇಲ್ಲಿ ಮೌಖಿಕ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಕ್ವಶನ್ ಆನ್ಸರ್ ನೋಡ್ಕೋಬೇಕು। ಇಲ್ಲಿ ಲಿಖಿತ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಕೂಡ ಕ್ವಶನ್ ಆನ್ಸರ್ಗಳನ್ನು ನೋಡ್ಕೋಬೇಕು। ಹಾಗಾದರೆ ಈಗ 4 ಮಾರ್ಕ್ಸಿಂದು ನಾನು ಈ ರೀತಿಯಾಗಿ ಕೇಳಿದಾಗ ನಾನು 4 ಮಾರ್ಕ್ಸಿಂದ ಕೇಳಿರ್ತೀನಿ, 5 ಕೊಟ್ಟಿರ್ತೀನಿ, ಅದರಲ್ಲಿ 4 ಬರೀಬೇಕು। 5 ಕೊಟ್ಟಿರ್ತೀನಿ, 4 ಬರೀಬೇಕು ಅಂದರೆ ಒಂದು ಚಾಯ್ಸ್ ಇದೆ ನಿಮಗೆ। ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಒಂದು ಚಾಯ್ಸ್ ಇದೆ, 4 ಬರೀಬೇಕು। ಮೌಖಿಕ ಮತ್ತು ಲಿಖಿತ ಪ್ರಶ್ನೆ ಅವುಗಳನ್ನು ಸರಿಯಾಗಿ ಕರೆಕ್ಟಾಗಿ ನೋಡ್ಕೋಬೇಕು। ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಎಸ್, ಇವು ಲಿಖಿತ ಕವಿತಾ ಮೇ ಕಿಸೆ ರಕ್ಷಕ್ ಕಹಾ ಗಯಾ ಹೈ ಅವ್ರ ಕ್ಯೂ, ಅದು ಯಾಕೆ, ಹೇಗೆ ಅಂತಂದ್ಬಿಟ್ಟು ಜಸ್ಟ್ ಅವುಗಳನ್ನು ಕೂಡ ಕರೆಕ್ಟಾಗಿ ನೋಡ್ಕೋಬೇಕು। ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಈಗ कविता के आधार पर विकल्प चुनकर ಅಂದರೆ ಕರೆಕ್ಟ್ ಕೋಷ್ಟಕದಲ್ಲಿ ಇರ್ತಕ್ಕಂಥದ್ದನ್ನು ರೈಟ್ ಮಾರ್ಕ್ ಮಾಡಿ ಅಂತ ಹೇಳಿದ್ದಾರೆ। ಈಗ ಆಲ್ರೆಡಿ ಫಸ್ಟ್ ಒಂದದು ಏನಪ್ಪ ಅಂದರೆ ಹಿಮಾಲಯ ಅಂತ ಕೊಟ್ಟಿದ್ದಾರೆ, ಆ ಹಿಮಾಲಯ ನೀವು ಕರೆಕ್ಟಾಗಿ ರಿಮೂವ್ ಮಾಡಬೇಕು। ಆಮೇಲೆ ಏನಪ್ಪ ಅಂದರೆ ಹಿಮಾಲಯಕ್ಕೆ ಚೋಟಿ ಸೆ ಕಿಸ್ಕಿ ನಿರ್ಮಲ ಧಾರ ಬಹತಿ ಹೈ। ನಿರ್ಮಲ ಧಾರ ಅಂದರೆ ಗಂಗಾ ಕಿ, ಗಂಗಾ ಮುಂದೆ ಕೋಷ್ಟಕ ಇದೆ ನೋಡು, ಅದಕ್ಕೆ ನಾವು ರೈಟ್ ಮಾರ್ಕ್ಸ್ ಏನು ಮಾಡಬೇಕು। ರೈಟ್ ಆನ್ಸರ್ ಗಂಗಾ ಕಿ ಅಂತ ಮಾಡಬೇಕು। ಇವುಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, 2 ಮಾರ್ಕ್ಸಿಂದ ಇದೆ। वन में कौन सा पक्षी बोल रही है? कोयल। ಜಂಗಲದಲ್ಲಿ ಯಾವ ಪಕ್ಷಿ ಕೂಗ್ತಾ ಇದೆ ಅಂದರೆ ಕೋಯಲ್। ಕೋಯಲ್ಗೆ ಏನಂತ ಕರೀತಾರೆ? ಕೋಯಲ್ಗೆ ಸಮಾನಾರ್ಥಕ ಪದ ಏನಪ್ಪ ಅಂದರೆ ಪಿಕ್, ಕೋಕಿಲ್। ಪಿಕ್, ಕೋಕಿಲ್। ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಆಮೇಲೆ ತನ್ ಮನ್ ಧನ್ ಸೆ ಭಿ ಅಧಿಕ್ ಪ್ರಿಯ ಕ್ಯಾ ಲಗ್ತಾ ಹೈ? ಭಾರತ ವರ್ಷ। ತನ್ಮನ್ ಧನ್ ಸೆ ಹಿ ಪ್ರಿಯ ಯಾವುದು ಅಂದರೆ ಭಾರತ ವರ್ಷ, ಭಾರತ ಆಚರಣೆ। ಈ ಪಂಕ್ತಿಯೊಂಕ ಪೂರ್ಣ ಕರಿ ಅಂದರೆ ಆ ಕವಿತೆಗಳನ್ನು ಎಲ್ಲಿವರೆಗೆ ಬಂದಿದೆ ಆ ಪೋಯಮನ್ನು ಪೂರ್ಣವಾಗಿ ಮಾಡಬೇಕು। ಆಮೇಲೆ ಭಾಷಾ ಕಿ ಬಾತ್, ಈಗ ಭಾಷಾ ಕಿ ಬಾತ್ ಅಂತ ಬಂದಿದೆ ನೋಡು, ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು। ಈ ಭಾಷಾ ಕಿ ಬಾತ್ ಇಲ್ಲಿ ನೋಡಿ, ನಿಮ್ನಲಿಖಿತ ತುಕ ಅಂತಂದರೆ ರೈಮಿಂಗ್ ವರ್ಡ್ಸ್।
ತುಕಾಂತ ಶಬ್ದ ಅಂದರೆ ರೈಮಿಂಗ್ ವರ್ಡ್ಸ್. ಹಮಾರ ಪ್ಯಾರ, ಡೋಲೆ ಬೋಲೆ, ಡೋಲೆ ಬೋಲೆ ಅವುಗಳನ್ನು ಕೂಡ ಕರೆಕ್ಟಾಗಿ ನೋಡ್ಕೋಬೇಕು. ನ್ಯಾರ ಸಿತಾರ, ಸೀತಾ ಗೀತಾ ಹಂಗೆ ನೋಡ್ಕೋಬೇಕು. ಅಂಡರ್ಸ್ಟುಡ್ ಆಗ್ತಾ ಇದೆಯಾ? ಎಸ್. ಅನಂತರದಲ್ಲಿ ಜಸ್ಟ್ ಸಂಜ್ಞೆಗಳನ್ನು ನಿಮ್ಗೆ ಹೇಳಿಲ್ಲ, ಸಂಜ್ಞೆಗಳನ್ನು ಹೇಳ್ತೀನಿ, ಬೇಕಾದರೆ ಸ್ವಲ್ಪ ನೀವು ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಗಂಗಾ ಮಾಕಿ ನಿರ್ಮಲ ಧಾರ, ನಿರ್ಮಲ ಅಂತ ಇದೆ ನೋಡೋ, ಅದನ್ನು ಮಾಡ್ಕೋಬೇಕು. ठंडी मीठी, ಇಲ್ಲಿ ठंडी मीठी ಅಂತ हवा जो डोले ಸಂಜ್ಞೆ ಯಾವುದಪ್ಪ ಅಂದರೆ ठंडी मीठी. वन में काली कोयल बोले, ಕಾಲಿ, ಕಾಲಿ ಅನ್ನುವಂಥದ್ದು ಇಲ್ಲಿ ಬರಿಬೇಕು. ಅದರಲ್ಲಿ ಬಹತಿ ಮೀಠಿ ಸುಗಂಧಧಾರ, ಮೀಠಿ ಅನ್ನುವಂಥದ್ದು ಅಲ್ಲಿ ಬರಿಬೇಕು. ಉದಾಹರಣೆಗೆ ಅನುಸಾರ ವಾಕ್ಯ ಲಿಖೋ, ಅಲ್ಲಿ ವಾಕ್ಯಗಳನ್ನು ಬರೀರಿ. ಅದು ಏನಿದೆಪ್ಪ ಅಂದರೆ ಯಹಿ ಹುಯೆ ಥೆ ರಾಘವ್ ಸೀತಾ, ರಾಘವ್ ಸೀತಾ ಯಹಿ ಹುಯೆ ಥೆ ಅಲ್ಲಿ ಕರೆಕ್ಟ್ ಇದೆ ನೋಡೋ PDF ದಲ್ಲಿ. ಗೂಂಜ್ ಯಹಿ ಪರ್ ಪಾವನ್ ಗೀತಾ, ಪಾವನ್ ಕಿ ಗೀತಾ ಯಹಿ ಪರ್ ಗೂಂಜಿ. ಆಮೇಲೆ ಲಗ್ತಾ ಸಬ್ಸೆ ಸಬ್ಕೆ ಮನ್ ಕೋ ಪ್ಯಾರ, ಸಬ್ಕೆ ಮನ್ ಕೋ ಪ್ಯಾರ ಲಗ್ತಾ ಅಂತ ಅಂದ್ಬಿಟ್ಟು ಜಸ್ಟ್ ಈ ರೀತಿಯಾಗಿ ನೀವು ನೋಡ್ಕೋಬೇಕು. ಈಗ ಸೆಕೆಂಡ್ ಚಾಪ್ಟರ್ ತೆಗೀರಿ. ಸೆಕೆಂಡ್ ಚಾಪ್ಟರ್ದಲ್ಲಿನೂ ಕೂಡ ಶಬ್ದಾರ್ಥಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಶಬ್ದಾರ್ಥಗಳು ವಸ್ತು ಇದಾವೆ ನೋಡೋ, ಈ ಶಬ್ದಾರ್ಥಗಳನ್ನು, ಈ ವಸ್ತು ಇರ್ತಕ್ಕಂಥ ಶಬ್ದಾರ್ಥಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಆಮೇಲೆ ವಿಲೋಮ ಶಬ್ದಗಳನ್ನು, ವಿಲೋಮ ಶಬ್ದ, ಸುಯೋಗ, ಆಯೋಗ, ವಿಲೋಮ ಶಬ್ದಗಳ ಅಪೋಸಿಟ್ ವರ್ಡ್ಸನ್ನು ಕೂಡ ಕೇಳಿದ್ದೀನಿ. ಪ್ರಶಂಸನೀಯ, ನಿಂದನೀಯ, ಪ್ರಶಂಸನೀಯ, ನಿಂದನೀಯ, ನಿಂದನೀಯ, ಲಾಭ ಹಾನಿ, ಮಾನ ಅಪಮಾನ, ಯೋಗ್ಯತಾ ಅಯೋಗ್ಯತಾ, ನ್ಯಾಯ ಅನ್ಯಾಯ, ಚಿಂತಿತ ಅನಿಶ್ಚಿತ, ಉಚ್ಚ ನಿಮ್ನ, ವ್ಯವಸ್ಥಾ ಅವ್ಯವಸ್ಥಾ, ಉಚಿತ ಅನುಚಿತ, ಸವಾಲ್ ಜವಾಬ್, ದೋಷಿ ನಿರ್ದೋಷಿ. ಈ ರೀತಿಯಾಗಿ ವಿಲೋಮ ಶಬ್ದಗಳನ್ನು ಕೂಡ ನೋಡಿಕೊಂಡು ಈಗ ಭಾಷಾ ಇದಕ್ಕೆ ಬರೋಣಂತೆ. ಈಗ ಮೌಖಿಕ ಪ್ರಶ್ನೆಗಳು ಇವುಗಳನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ಲಿಖಿತ ಪ್ರಶ್ನೆಗಳನ್ನು ಕೂಡ ನಾವು PDF ಕಳಿಸಿರ್ತಕ್ಕಂಥದ್ದನ್ನು ಓದ್ಕೋಬೇಕು, ಎನಿ ಕಂಡೀಷನ್ ಓದ್ಕೋಬೇಕು. ಕಿಸ್ನೆ ಕಿಸ್ಸೆ ಕಹ, ಈ ಪಾಠದಲ್ಲಿ ಯಾರು ಯಾರಿಗೆ ಹೇಳಿದರು, ಯಾರು ಯಾರಿಗೆ ಹೇಳಿದರು ಅಂತ ಅಂದ್ಬಿಟ್ಟು ಹೇಳಿದಾಗ ಕಿಸ್ನೆ ಪೇಜ್ ನಂಬರ್ 14, ಪೇಜ್ ನಂಬರ್ 14, ಪೇಜ್ ನಂಬರ್ 14, पेज नंबर 14 किसने किससे कहा, किसने किससे कहा? जी महाराज मैं शीघ्र ही इसकी व्यवस्था करता हूँ, मंत्री ने राजा से कहा. ಮಂತ್ರಿಯು ರಾಜನಿಗೆ ಹೇಳಿದನು. ಸೆಕೆಂಡ್ ಒನ್, ಚಿರಂಜೀವಿ ಹೋ ಯಶಸ್ವಿ ಹೋ, ಚಿರಂಜೀವಿ ಹೋ ಯಶಸ್ವಿ ಹೋ, ಈ ಮಾತನ್ನು ಯಾರು ಹೇಳಿದರು? ಗುರುದೇವರೇ ರಾಜಸೆ ಕಹ, ಗುರುದೇವರಾಗಿರ್ತಕ್ಕಂಥವರು ರಾಜನಿಗೆ ಹೇಳಿದರು. आप गुरुदेव से ही इसका कारण क्यों नहीं पूछते? ಇಲ್ಲಿ ಗುರುದೇವರಿಗೆ ಈ ಕಾರಣವನ್ನು ಯಾಕೆ ಏನಪ್ಪ ಅಂದರೆ ಕಾರಣ ಕ್ಯೋ ನೈ ಪೂछते, ಯಾಕೆ ನೀವು ಕೇಳಂಗಿಲ್ಲ? ಯಾರು ಹೇಳಿದ್ರಂದ್ರೆ ರಾಣಿನೇ ರಾಜಾ से कहा, रानी ने राजा से कहा हे गुरु वर क्षमा कीजिएगा. ಇದನ್ನು ಯಾರು ಹೇಳ್ತಾರೆ ಅಂದರೆ ರಾಜನೇ ಗುರುದೇವ್ ಶಿಖ. ಹೀಗೆ ಇದನ್ನು ಬರಿಬೇಕು. ಅನಂತರದಲ್ಲಿ ಇಲ್ಲಿ ವಿಲೋಮ ಶಬ್ದಗಳನ್ನು ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ ಅದನ್ನು ಮುಂದೆ ಅಂಡರ್ಲೈನ್ ಮಾಡಬೇಕು, ಇಲ್ಲ ಅದನ್ನು ಕರೆಕ್ಟಾಗಿ ನೀವು ಮಾಡ್ಕೋಬೇಕು. ಲಾಭ ಹಾನಿ, ಮಾನ ಅಪಮಾನ, ಉಚಿತ ನಿಮ್ನ, ಉಚ್ಚ ನಿಮ್ನ, ಸಾರಿ ಉಚಿತನೋ ಉಚ್ಚ ನಿಮ್ನ, ದೋಷಿ ನಿರ್ದೋಷ, ಅನುಚಿತ ಉಚಿತ, ಸಮಸ್ಯೆ ಸಮಾಧಾನ. ಓಕೆ, ಸಂಜ್ಞಾಗಳನ್ನು ಇಲ್ಲಿ ಮಾಡಿ ಬರೀರಿ ಅಂತ ಹೇಳಿದ್ದಾರೆ. नीचे दिए गए सर्वनाम शब्दों से वाक्य बनाओ. सर्वनामವನ್ನು तुम इद्धली तुम बहुत मेहनत करते हो, तुम हम उन्होंने उसने वो, ये सभी क्या होता है कि सर्वनाम. सर्वनाम किसे बोलते हैं और उसके बारे में देखेंगे. कोई सर्वनाम या संज्ञा या कारक या विशेषण या संधि या समास, ये सभी आपको मैं बताऊंगा. तो देखिए ये इसमें तुम बहुत, ಇಲ್ಲಿ हम इद्धली हम गुरुओं का सम्मान करते हैं, ಅಲ್ಲಿ ವಾಕ್ಯಗಳನ್ನು ನೀವೇ ಮಾಡಬೇಕು. मैं आपका दोषी हूँ, मैं आपका दोषी हूँ, आपसे मिलने की इच्छा थी.
ನಿಮಗೆ ನಾನು ಮೀಟ್ ಆಗೋದು ಇಚ್ಛೆ ಆಗಿತ್ತು ಅಂತ ಇಲ್ಲಿ ಬರಿಬೇಕು. ಅನಂತರದಲ್ಲಿ ಥರ್ಡ್ ಒನ್ ಇ ಅಂತ ಕೊಟ್ಟಿದ್ದಾರೆ. ಚಿರಂಜೀವಿ, ಚಿರಂಜೀವ, ಇಲ್ಲಿ ಇ ಅಂತ ಕೊಟ್ಟಿದ್ದಾರೆ. ಚಿರಂಜೀವಿ ವಿ, ಇಲ್ಲಿ ಮೆಹನತ್, ಮೆಹನತಿ, ತಿ ಬರಬೇಕು ಇಲ್ಲಿ ತಿ, ಯಾಕಂದ್ರೆ ಈ ಬಂದಿದೆ, ಅರ್ಥ ಆಗ್ತಾ ಇದೆಯಾ? ಅನಂತರದಲ್ಲಿ ಅನುಭವ, ಈ ಕೂಡಿಸಿದ್ರೆ ಅನುಭವಿ ವಿ. ಅನಂತರದಲ್ಲಿ ಜಾನ್ಕಾರ್, ಜಾನ್ಕಾರಿ ಈ ಬಂದಿದೆ, ಓಕೆನಾ? ಆಮೇಲೆ ದಯಾಲು, ಇಲ್ಲಿ ತಾ ಬಂದಿದೆ, ದಯಾಲು ತಾ, ದಯಾಲುತ, ಓಕೆ? ಯೋಗ್ಯ, ಯೋಗ್ಯತಾ, ಆಮೇಲೆ ನ್ಯಾಯಪ್ರಿಯ, ನ್ಯಾಯಪ್ರಿಯತಾ, ನಿಮ್ನ, ನಿಮ್ನತಾ, ಓಕೆ? ಈ ರೀತಿ ಬರಿಬೇಕು. ಅಂಡರ್ಸ್ಟುಡ್ ನೋ? ಇಲ್ಲಿ ಮಾತೃಭಾಷೆಯಲ್ಲಿ ಅಂದರೆ ನಿಮ್ಮದೇ ಆಗಿರ್ತಕ್ಕಂಥ ಕನ್ನಡ ಭಾಷೆಯಲ್ಲಿ ಬರಿಬೇಕು. ಓಕೆ, ಥರ್ಡ್ ಲೆಸನ್ ಬಚ್ಪನ್ ತೆಗಿರಿ. ಇದು ಕೂಡ ಶಬ್ದಾರ್ಥಗಳನ್ನು ನೋಡ್ಕೋಬೇಕು. ಬುಕ್ಸ್ನಲ್ಲಿ ಇರ್ತಕ್ಕಂಥ, ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ಶಬ್ದಾರ್ಥಗಳನ್ನು ಕರೆಕ್ಟ್ ನೋಡ್ಕೊಳ್ಳಿ. 2 ಮಾರ್ಕ್ಸಿನ ಕೇಳ್ತೀನಿ. ಅನಂತರದಲ್ಲಿ ಜಸ್ಟ್ ಮೌಖಿಕ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಅನಂತರದಲ್ಲಿ ಲಿಖಿತ ಪ್ರಶ್ನೆಗಳನ್ನು ಕೂಡ ಸರಿಯಾಗಿ ನೋಡ್ಕೋಬೇಕು. ಆಮೇಲೆ ವಾಕ್ಯ ಪಡ್ಕರ ಹಾ ಯಾ ನಹಿ. ನೀವು 3 ಲೆಸನ್ನ ಹಿಂದಿನ ಬಾಜು ಏನು PDF ಕಳಿಸಿದ್ದೀವಿ ಅದೇ ಗ್ರಾಮರ್ಗಳನ್ನು ಕೇಳ್ತೀವಿ, ಬೇರೆದು ಏನು ಕೇಳಲ್ಲ. ಅಂಡರ್ಸ್ಟುಡ್ ಆಗ್ತಾ ಇದೆಯಾ? अंडरस्टूड हो रहा है ना? वाक्य पढ़कर हाँ या नहीं उत्तर दो. दादी माँ ने कहा सुषमा बेटी तुम बस अपनी पढ़ाई करो. हाँ करेक्ट है. माँ ने कहा दादा दादी घर के बुजुर्ग है. हाँ करेक्ट. हंगे ಹೇಳಿದಾಳೆ. सुषमा ने कहा अब हमारे कर्तव्य है कि हम अपनी सेवा करें. नहीं, सुषमा ಹೇಳ್ತಾ ಇದ್ದಾಳೆ अब हमारा कर्तव्य है कि उनकी सेवा करें. नो, नहीं. दादी ने कहा सारी जिंदगी उन्होंने हमारे लिए काम किया है. नहीं, हाँ नहीं अंत बरीಬೇಕು. भाषा की बात उदाहरण पढ़ो और अन्य शब्द लिखो. वर्ष, धर्म, ಇಲ್ಲಿ ರ ಒತ್ತು ಬರಬೇಕು. ಇಲ್ಲಿ ವರ್ಷ ಇದೆ, ಇಲ್ಲಿ ಧರ್ಮ ಇದೆ ಮೇಲ್ಗಡೆ ರ, ಇಲ್ಲಿ ಸೂರ್ಯ, ಶರ್ಪ, ಕರ್ಮ, ಧರ್ಮ, ಈ ರೀತಿಯಾಗಿ ಮೇಲ್ಗಡೆ ಬರುವಂಥದ್ದು. ಇಲ್ಲಿ ಉಮ್ರ, ಇಲ್ಲಿ ರ ಒತ್ತಿದೆ, ಉಮ್ರ, ಕ್ರಮ, ವಜ್ರ, ವಜ್ರಕಾಯ, ಆಮೇಲೆ ಕ್ರಮ, ಇಲ್ಲಿ ರೀತಿ ಕ್ರದ ಬಗ್ಗೆ ನೀವು ಸರಿಯಾಗಿ ನೋಡ್ಕೋಬೇಕು. ಅವುಗಳನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ ಮೈ ಡಿयर स्टूडेंट. तो मैंने आपको यही बोला, रेखांकित शब्दों के स्थान पर समानार्थी शब्द लिखकर बनाओ. तब उन्होंने मैं अखबार पढ़ रही थी, मैं समाचार पत्र पढ़ रही थी. ಅಂದರೆ ಅಖಬಾರ್ ಅಂದರೆ ಸಮಾಚಾರ, ನ್ಯೂಸ್ ಪೇಪರ್ ಅಂತ ಕರೆಕ್ಟಾಗಿ ನೀವು ಬರಿಬೇಕು. उन्होंने मेरे लिए खाना परोसा. खाना मीन्स उन्होंने मेरे लिए भोजन. खाना ಅಂದರೆ ಭೋಜನ ಅಂತ ಕರೆಕ್ಟಾಗಿ ಬರಿಬೇಕು. ಅಲ್ಲಿ ಖಾನಾ ಇದ್ದಲ್ಲಿ ಭೋಜನ ಅಂತ ಬರಿಬೇಕು. उन्होंने मुझे कोई सहायता मीन्स मदद. ಇಲ್ಲಿ मदद ಅಂತ ಬರಿಬೇಕು. मदद नहीं ली. तुम्हारी दादी मेरे अम्मा, माँ, माता जैसी है. ಇದಕ್ಕೆ ಅಂಡರ್ಲೈನ್ ಏನಪ್ಪ ಅಂದರೆ ಕೇರ್, ಸೇವಾ, ಡ್ಯೂಟಿ, ಕರ್ತವ್ಯ, ನ್ಯೂಸ್ ಪೇಪರ್, ಅಖಬಾರ್, ಮೆಸೇಜ್, ಮಾಲಿಸ್ ಕರೆಕ್ಟಾಗಿ ನೋಡ್ಕೋಬೇಕಾ. ಇವುಗಳನ್ನು ಕೂಡ ಸರಿಯಾಗಿ ನೋಡ್ಕೋಬೇಕು. ಇವುಗಳನ್ನು ಕೂಡ ಕೇಳಬಹುದು. ಕೇರ್, ಸೇವಾ, ಡ್ಯೂಟಿ, ಕರ್ತವ್ಯ, ನ್ಯೂಸ್ ಪೇಪರ್, ಅಖಬಾರ್, ಮೆಸೇಜ್, ಮಾಲಿಸ್, ಚೈಲ್ಡ್ಹುಡ್, ಬಚ್ಪನ್, ಓಕೆ, ಗ್ರೌಂಡ್, ಕರಾಹ ಸರಿಯಾಗಿ ನೋಡ್ಕೋಬೇಕು. ಇವುಗಳನ್ನು ಕೂಡ ನಾವು ಕೇಳ್ತೇವೆ. ಕೊಯ್ ಮಾತೃಭಾಷೆ ಅಂದರೆ ನಿಮ್ಮದೇ ಆಗಿರ್ತಕ್ಕಂಥ ಮಾತೃಭಾಷೆಯಲ್ಲಿ ಬರಿಬೇಕು. ಇವುಗಳನ್ನು ಕೂಡ ನಾವು ಕೇಳಬಹುದು. ಏನಪ್ಪ ಅಂದರೆ ಜಸ್ಟ್ ನೀವು ಸರಿಯಾಗಿ ಎಲ್ಲವುಗಳನ್ನು ग्रामरಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕು. ओके माय डियर स्टूडेंट, अभी तक मैंने क्या बताया है वो सभी रिवीजन क्या किया है वो सभी मैं आपको पूछता हूँ. इसलिए मैंने बोलता हूँ कि क्वेश्चन आंसर, शब्दार्थ, समानार्थ शब्द, विलोम शब्दार्थ, हाँ या नहीं, अपोजिट वर्ड्स, और अंग्रेजी में शब्दार्थ तो डैश करके देता है उसको, और ये ऐसा ही दे सकते हैं. वो सभी आप पढ़ाई करो. ओके, नेक्स्ट आप सभी अच्छे से लिखो. हिंदी में बहुत अच्छे से अच्छे 20 को 20 लेने के लिए कोशिश करो. ओके, धन्यवाद.